ಈ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡುವುದರಿಂದ ಅಂತ ಹೇಳಿ ಒಂದು ಹಮ್ಮಿಂಗ್ ಸೌಂಡ್ ಅಂತಲೇ ಹೆಸರಿದಕ್ಕೆ. ಈ ಝೇಂಕಾರದ ಒಂದು ದುಂಬಿಯ ಝೇಂಕಾರದ ಧ್ವನಿಯನ್ನು ನಾವು ಉತ್ಪಾದನೆ ಮಾಡಿ ರೇಚಕವನ್ನು ಮಾಡ್ತಾ ಇರುವುದೇನಾಗುತ್ತೆ ಅಂತಂದರೆ, ಇದು ಒಂದು ಮಂತ್ರಶಾಸ್ತ್ರದಲ್ಲಿರ್ತಕ್ಕಂತಹ ಒಂದು ಬೀಜಾಕ್ಷರದ ಒಂದು ಜಪವೂ ಕೂಡ ಆಗಿ ಹೋಗುತ್ತೆ. ಅದು ಯಾವುದು ಬೀಜಾಕ್ಷರ ಅಂತ ನಾವು ಹೋಗೋದು, ಇದಕ್ಕೇನು ಹೇಳುತ್ತಂದ್ರೆ ಕವಚ ಅಂತ ಹೆಸರು. ಕವಚ ಅಂದ್ರೆ ಏನು? ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಆರ್ಮರ್ ಅಂತ ಏನು ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಅದು ಈ ಹುಂಕಾರ ಮಾಡೋದು, ಅನ್ನುವುದರಿಂದ, ಇದೊಂದು ಮಾಡುವುದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಇದು ರಕ್ಷಾ ಕವಚವಾದ ರೀತಿಯಲ್ಲಿ ಆ ಉಪಾಧಿಯಾಗಿ ಅದೇನಾಗುತ್ತೆ ಅಂತಂದರೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಬರುತ್ತೆ. ನಿಮ್ಮ ದೇಹವನ್ನು ಮತ್ತು ನಿಮ್ಮ ಮನಸ್ಸು ಎರಡನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡುತ್ತೆ ಅಂತಂದರೆ, ಬೇಡದೇ ಇರತಕ್ಕಂತಹ ಕಲ್ಮಶಗಳು ಈ ಒಂದು ಪಾರ್ಥಿವ ಅಂದರೆ ಸ್ಥೂಲ ಶರೀರದಲ್ಲಿ ಸೇರ್ತಕ್ಕಂತಹದ್ದು ಮಲಮೂತ್ರಾದಿಗಳಾಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಫಾರಿನ್ ಬಾಡೀಸ್ ಆಗಿರಬಹುದು. ವಿಶೇಷವಾಗಿ ನಿಮ್ಮ ರಕ್ತದಲ್ಲಿ ಮತ್ತು ನಿಮ್ಮ ಶ್ವಾಸಕೋಶದಲ್ಲಿ ಬ್ಲಡ್ ಆ್ಯಂಡ್ ಲಂಗ್ಸಲ್ಲಿರ್ತಕ್ಕಂತಹ ದೋಷ ಸಮೂಹಗಳು ಹೊರಹಾಕುತ್ತೆ. ಮಾನಸಿಕವಾಗಿ ಬೇಡದೇ ಇರತಕ್ಕಂತಹ ಯಾವುದೋ ಹಳೆಯ ವಿಚಾರವನ್ನು, 10-20 ವರ್ಷ ಹಿಂದೆ ನಡೆರ್ತಕ್ಕಂತಹ ವಿಚಾರಧಾರೆಗಳನ್ನು ಯಾರೋ ಏನಾದರೂ ಒಂದು ಮಾತಂದರು ಅಂದರೆ ಅದನ್ನು ಮನಸ್ಸಿಗೆ ಹಾಕಿಕೊಂಡು ಬಿಡುವುದು. ಹಿಂದೆ ಹೇಳ್ತಿದ್ರು ಹಳ್ಳಿ ಕಡೆ ಅದ್ಭುತವಾದ ಮಾತುಗಳು ಹಳ್ಳಿಗರದು. ಅದೇನು ಅಂತಂದರೆ, ಯಾರಾದರೂ ಒಂದು ಮಾತು ಅಂದ್ಬಿಟ್ರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ, ಮನ್ಸಿಗೆ ಹಾಕ್ಕೋಬೇಡಿ ಅಂತ ಹೇಳೋದು. ಯಾಕೆ ಹೇಳ್ತಿದ್ರು ಈ ಥರ ಅಂತ ನಾವು ನೋಡಿದ್ರೆ, ಯಾರಾದರೂ ಒಂದು ಹೇಳಿದ ಮಾತನ್ನು ನೀವು ಮನಸ್ಸಿಗೆ ಹಾಕ್ಕೊಂಡ್ರೆ ಅದು ದೊಡ್ಡ ವೃಕ್ಷವಾಗಿ ಬೆಳೆದು ಹೋಗುತ್ತೆ, ದೊಡ್ಡ ಮರವಾಗಿ ಬೆಳೆಯುತ್ತೆ. ಒಳ್ಳೆಯ ಹೇಳಿದ ವಿಚಾರವನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳಬೇಕು. ಆವಾಗೇನಾಗುತ್ತೆ, ಆ ಒಳ್ಳೆಯ ವೃಕ್ಷ ಬೆಳೆದು ಅದು ಹಣ್ಣು ಕಾಯಿ ಹೂಗಳನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಯಾರಾದರೂ ನಮಗೆ ವಿರೋಧ ಮಾಡಿದಂತಹ ವಿಚಾರವನ್ನು, ನಮ್ಮ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡತಕ್ಕಂತಹ ವಿಚಾರವನ್ನು ಏನಾದರೂ ಮನಸ್ಸಿಗೆ ಹಾಕಿಕೊಂಡ್ರೆ ಏನಾಗುತ್ತೆ, ಅದು ವಿಷವೃಕ್ಷವಾಗಿ ಬೆಳೆದು ಅದರಲ್ಲಿ ಬರ್ತಕ್ಕಂಥದ್ದು ಏನು ಮುಳ್ಳುಗಳು ಮತ್ತು ವಿಷದ ಒಂದು ಫಲ ಬಂದು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಅಂತಹ ಯಾವುದಾದರೂ ವೈಷಮ್ಯದ ಚಿಂತನೆಗಳು, ವಿಷವನ್ನು ಬಿತ್ತತಕ್ಕಂತಹ ಒಂದು ವಿಚಾರಧಾರೆಗಳು ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಮನೆ ಮಾಡಿದ್ದರೆ, ನಾನು ಆಗಲೇ ಹೇಳಿದ ಹಾಗೆ ಪ್ಯಾರಾಸಿಂಪಥಿಕ್ ನರ್ವಸ್ ಸಿಸ್ಟಮ್ ವಿಚ್ ರಿಲ್ಯಾಕ್ಸಸ್ ದ ಹೋಲ್ ಹ್ಯೂಮನ್ ಬಾಡಿ ಆ್ಯಂಡ್ ಮೈಂಡ್, ಆಮೇಲೆ ಇಟ್ ಡಿಸ್ಪೋಸಸ್ ಆಲ್ ದ ವೇಸ್ಟ್ ಇನ್ ದ ಬಾಡಿ ಅಂತ ಏನು ಹೇಳ್ತೀವಲ್ಲ, ಅದಿಷ್ಟು ಕೂಡ ನಮ್ಮ ದೇಹದಿಂದ ತೊಲಗಿ ನಮಗೆ ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಅತ್ಯಂತ ಶೀಘ್ರದಲ್ಲಿ ನಮಗೆ ಪ್ರಸಾದವನ್ನು ಉಂಟು ಮಾಡುತ್ತೆ. ಆಮೇಲೆ ಇನ್ನು ಹೇಳಿದೆ ನಾನು, ಒಂದು ಬೀಜಾಕ್ಷರದ ತಿಳಿಯದೆ ಒಂದು ಬೀಜಾಕ್ಷರದ ಜಪವನ್ನು ಈ ಒಂದು ಸೇರಿಸಿ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಭ್ರಾಮರಿ ಪ್ರಾಣಾಯಾಮ ಆಗಿರುವುದರಿಂದ ನಿಮ್ಮ ಮನಸ್ಸನ್ನು ಇಂತಹ ಬೇಡದೇ ಇರುವ ಚಿಂತನೆಗಳಿಂದ ನಿಮ್ಮನ್ನು ರಕ್ಷಿಸಿ ನಿಮಗೆ ಮನೋದಾರ್ಢ್ಯವನ್ನು, ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಆ ಒಂದು ಮೈಂಡ್ ಫ್ಯಾಕಲ್ಟಿ ಏನಿದೆ ಅದು ವಿಪರೀತವಾಗಿ ಸಶಕ್ತವಾಗಿದೆ. ಇಟ್ ಬಿಕಮ್ ಸೋ ಸ್ಟ್ರಾಂಗ್ ದಟ್ ನೋಬಡಿ ಕ್ಯಾನ್ ಬ್ರೇಕ್ ಯು. ನಿಮ್ಮನ್ನು ಯಾರು ಮುರಿಯಲಿಕ್ಕೆ ಅಥವಾ ನುರಿಯಲಿಕ್ಕೆ ಅಥವಾ ನಿಮಗೆ ನೋವನ್ನು ಕೊಡೋಕ್ಕೆ ಸಾಧ್ಯತೆ ಇಲ್ಲದೇ ಇರತಕ್ಕಂಥ ಒಂದು ಗುಣಮಟ್ಟದ ಮನಸ್ತತ್ವ ನಿಮ್ಮದಾಗುತ್ತೆ. ಆದ್ದರಿಂದ ತಿಳಿದವರಿಂದ ಇದನ್ನು ಕಲಿತು ಅಭ್ಯಾಸ ಪ್ರತಿನಿತ್ಯ ಮಾಡ್ತಾ ಬರುವುದರಿಂದ ನಮ್ಮ ದೈಹಿಕ ಮತ್ತು ಅದಕ್ಕಿಂತ ವಿಶೇಷವಾಗಿ ಭ್ರಾಮರಿ ಪ್ರಾಣಾಯಾಮದಿಂದ ಮಾನಸಿಕವಾದ ಸ್ವಾಸ್ಥ್ಯ ನೀವು ಕಾಲೇಜಲ್ಲೂ ಮಾಡಬಹುದು, ಶಾಲೆಯಲ್ಲೂ ಮಾಡಬಹುದು, ಆಫೀಸುಗಳಲ್ಲೂ ಎಲ್ಲರೂ ಪ್ರಯತ್ನ ಮಾಡಿ. 5 ನಿಮಿಷ ಮಾಡಿ, ಹೆಚ್ಚು ಬೇಡ. 5 ನಿಮಿಷ ಹೆಚ್ಚಿಸ್ಕೋತಾ ಬನ್ನಿ. ದಿನಕ್ಕೆ ಒಟ್ಟು 3 ಹೊತ್ತು ಸೇರಿ ಒಂದು ಅರ್ಧ ಗಂಟೆ ಮಾಡಿ ನೀವು ನೋಡಿದರೆ ನಿಮ್ಮ ಮನಸ್ಸಿಗೆ ಒಂದು ಉಲ್ಲಾಸ, ಒಂದು ಆಹ್ಲಾದ ತಂತಾನೇ ಬರ್ತಾ ಹೋಗುತ್ತೆ. ನಮಗಿರ್ತಕ್ಕಂತಹ ಸಂಪತ್ತು, ನಮಗಿರ್ತಕ್ಕಂತಹ ಬಾಂಧವರು ಅಥವಾ ನಮಗಿರ್ತಕ್ಕಂತಹ ಸಂಸಾರ, ನಮಗಿರ್ತಕ್ಕಂತಹ ಹಣ ಕಾಸು, ಇಷ್ಟರಲ್ಲೇ ನಾವು ನಿತ್ಯ ತೃಪ್ತಿಯನ್ನು ಪಡೆಯಬಹುದಾಗಿರ್ತಕ್ಕಂಥ ಒಂದು ದಾರಿಯನ್ನು ತೋರಿಸುತ್ತೆ. ನಿಮಗೆ ಮನಸ್ಸು ಸ್ವಾಸ್ಥ್ಯವಾಗುತ್ತೆ, ಸ್ವಸ್ಥವಾಗುತ್ತೆ, ತಟಸ್ಥವಾಗುತ್ತೆ. ಆದ್ದರಿಂದ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಈ ವಿಡಿಯೋವನ್ನು ನೋಡಿ ಮಾಡ್ತಕ್ಕಂಥದ್ದಲ್ಲ, ನೀವು ಬಂದು ಕಲಿತುಕೊಂಡು ಹೋಗಬಹುದು ಇಷ್ಟ ಇರತಕ್ಕಂಥವ್ರು, ಅಥವಾ ಯಾರು ಕಲಿತಿದ್ದಾರೋ ಅವರಲ್ಲಿ ಹೋಗಿ ಇದನ್ನು ನುರಿತವರಿಂದ ಕಲಿತು ಅಭ್ಯಾಸ ಮಾಡ್ತಾ ಬರುವುದರಿಂದ ನಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಒಂದು ನೆಮ್ಮದಿ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲರಿಗೂ ಶುಭ.